ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆನರ್ಸ್ ಡಿಗ್ರಿ, ಸಾಕಷ್ಟು ಜನ ಆನರ್ಸ್ ಡಿಗ್ರಿ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದ್ದರು. ಮತ್ತು ಅದನ್ನ ಯಾವ ಥರ ಅಪ್ಲೈ ಮಾಡೋದು, ಯಾವ ಥರ ರಿಜಿಸ್ಟ್ರೇಷನ್ಸ್ ಮಾಡೋದು, ನೆಕ್ಸ್ಟು ಮತ್ತು ಅದು ಆನರ್ಸ್ ಡಿಗ್ರಿಯಿಂದ ಏನು ಯೂಸ್ ಇದೆ ನಮಗೆ ಸಾಕಷ್ಟು ಜನ ಕೇಳ್ತಾಯಿದ್ರು. ಎಲ್ಲದಕ್ಕೂ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ 100% ಆದರೆ ನಿಮಗೆ ಇನ್ಫಾರ್ಮೇಷನ್ ಅದು ಸಿಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಈಗ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನು ಅಫಿಷಿಯಲ್ ವೆಬ್ಸೈಟಲ್ಲಿ ಇದರಲ್ಲೇ ನಿಮ್ಮ ಒಂದು ಏನು ಆನರ್ಸ್ ಡಿಗ್ರಿ ಕೋರ್ಸ್ ತೊಗೊಂಡು ಅದು ಫಸ್ಟ್ ಆಫ್ ಆಲ್ ಆನರ್ಸ್ ಡಿಗ್ರಿ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಇದೇ ಆನರ್ಸ್ ಡಿಗ್ರಿ ಬಗ್ಗೆ ನಿಮಗೆ ನೋಟಿಫಿಕೇಷನ್ಸ್ ಅದರ ಬಂದಿತ್ತು. ಇದಕ್ಕೆ ಮಿನಿಮಮ್ ತುಂಬಾ ರೂಲ್ಸ್ ಅಂತ ಇದೆ. ಆನರ್ಸ್ ಡಿಗ್ರಿ ಅಂದರೆ ತುಂಬಾ ವ್ಯಾಲ್ಯೂಬಲ್ ಇದೆ. ಯಾಕಂದರೆ ನಿಮ್ಮದು ರೆಸ್ಯೂಮಲ್ಲಿ ಇದು ಒಂಥರ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಗೆ ಏನದು ನಾರ್ಮಲ್ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ, ಅದ್ರ ಜೊತೆ ಆನರ್ಸ್ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಬರುತ್ತೆ. ಆಗ ನಿಮ್ಮದು ಒಂದು ಸ್ವಲ್ಪ ರೆಸ್ಯೂಮೆ ಕೂಡ ಸ್ಟ್ರಾಂಗ್ ಇರುತ್ತೆ, ನಿಮ್ಗೆ ವ್ಯಾಲ್ಯೂ ಕೂಡ ಇರುತ್ತೆ. ಇದಕ್ಕೆ ಸಪ್ರೇಟಾಗಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ನಿಮ್ಮ ಏನು ಫೈನಲ್ ಗ್ರಾಜುಯೇಷನ್ ಟೈಮಲ್ಲಿ ಈ ಸರ್ಟಿಫಿಕೇಟ್ ಕೂಡ ನಿಮ್ಮ ಒಂದು ಯಾರು ಗ್ರಾಜುಯೇಷನ್ ಟೈಮಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ ಅವರು ನಿಮಗೆ ಇದನ್ನು ಆನರ್ಸ್ ಡಿಗ್ರಿ ಕೂಡ ಸರ್ಟಿಫಿಕೇಟ್ ಕೊಡ್ತಾರೆ. ತುಂಬಾ ಯೂಸ್ಫುಲ್ ಅಂತ ಇಲ್ಲ ಅಂತೇನಿಲ್ಲ. ಇದಕ್ಕೆ ಎಲಿಜಿಬಿಲಿಟಿ ಮಾತ್ರ ತುಂಬಾ ರೂಲ್ಸ್ ಇದ್ದಾವೆ. ಇದನ್ನ ಇಷ್ಟು ಫಾಲೋ ಮಾಡಲೇಬೇಕಾಗುತ್ತೆ. ಏನೇನು ಫಸ್ಟ್ ರೂಲ್ಸ್ ನೋಡೋಣ, ನೆಕ್ಸ್ಟು ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ನೆಕ್ಸ್ಟ್ ನೀವು ಡಿಸೈಡ್ ಮಾಡಿ. ದ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಟು ರಿಜಿಸ್ಟರ್ BTech ಆನರ್ಸ್ ಪ್ರೋಗ್ರಾಮ್ ಟು ಅಟ್ ದ 5th ಸೆಮಿಸ್ಟರ್ ಲೆವೆಲ್ ಬೈ ಪೇಯಿಂಗ್ ಒನ್ ಟೈಮ್ ನಾನ್ ರಿಫಂಡಬಲ್ ರಿಜಿಸ್ಟ್ರೇಷನ್ಸ್ ಫೀಸ್. ಅಂದರೆ ನೀವು BTechಲ್ಲಿ ಅಂದರೆ ಎಲಿಜಿಬಲ್ ಇರಬೇಕು. ಮತ್ತು ನಿಮಗೆ ಇದು ಒಂದು ಮಿನಿಮಮ್ ರಿಜಿಸ್ಟ್ರೇಷನ್ ಫೀಸ್ ಬಂತು 1000 ಇದೆ. ಮತ್ತು ಇದು ನಾನ್ ರಿಫಂಡಬಲ್, ಮತ್ತು ರೀಫಂಡ್ ಮಾಡಲ್ಲ ಇದನ್ನಂತೆ. ಫಸ್ಟು ಒಂದು ಎಲಿಜಿಬಿಲಿಟಿ ಫಸ್ಟ್ ಅಂದರೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟು ದ ಸ್ಟೂಡೆಂಟ್ ಶಾಲ್ ಹ್ಯಾವ್ ಒಬ್ಟೇನ್ಸ್ ಎ ಗ್ರೇಡ್. ನೋಡಿ, ಇದು ಒಂದು C ಗ್ರೇಡಲ್ಲಿ ಇರಬೇಕಂದ್ರೆ ನಿಮ್ಮದು ಎಲ್ಲ ಒಂದು ಇಲ್ಲಿವರೆಗೂ ಅಂದರೆ ಫಸ್ಟ್ ಸೆಮ್ಸ್ ಟು 4th ಸೆಮ್ವರೆಗೂ ಏನಿದಾವೆ ನಿಮ್ಮದು ಎಲ್ಲ ಸಬ್ಜೆಕ್ಟು ಎಲ್ಲನೂ ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗಿರಬೇಕು. ಮತ್ತು ಇದು ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗಿರಬೇಕು. ಆ್ಯಂಡ್ CGPA ಇಸ್ ಗ್ರೇಟರ್ ದ್ಯಾನ್ 7.5 ಅಂದರೆ ನಿಮಗೆ 7.5 ಮೇಲೆ ಇರಬೇಕು. ನಿಮಗೆ ಕಂಪಲ್ಸರಿ 7.5 ನಿಮ್ಮದು CGPA ಆದರೆ ಇರಬೇಕು. ಇನ್ ದ ಆಲ್ ದ ಕೋರ್ಸಸ್ ಇನ್ ದ ಫಸ್ಟ್ ಅಟೆಂಪ್ಟ್ ಓನ್ಲಿ ಇನ್ ಆಲ್ ಸೆಮಿಸ್ಟರ್ ಅಂಟಿಲ್ 4th ಸೆಮಿಸ್ಟರ್ ಇನ್ಕ್ಲೂಡಿಂಗ್ 4th ಸೆಮಿಸ್ಟರ್ ಕೂಡ. ನಿಮಗೆ 4th ಸೆಮಿಸ್ಟರ್ ಮತ್ತು ಅಲ್ಲಿವರೆಗೂ ಬಂದಿರೋಂಥ 4th ಸೆಮ್ವರೆಗೂ ಅಂಥ ಸಬ್ಜೆಕ್ಟ್ಗಳು ಎಲ್ಲ ನಿಮಗೆ 7.5 ಮೇಲೆ ಇರಬೇಕು. ಮತ್ತು ಫಸ್ಟ್ ಅಟೆಂಪ್ಟಲ್ಲಿ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿರಬೇಕು. ಇಷ್ಟೇ ಅಲ್ಲ, ಇನ್ನೂ ರೂಲ್ಸ್ ಇದ್ದಾವೆ. ಬನ್ನಿ, ನೀವು ದ ಸ್ಟೂಡೆಂಟ್ಸ್ ಶುಡ್ ಮೇಂಟೈನ್ ದ ಗ್ರೇಡ್. ಮತ್ತು ನೀವು ಏನು ಮಾಡಬೇಕು, ನೆಕ್ಸ್ಟು ಇನ್ನೂ 4th ಸೆಮಿಸ್ಟರ್ ಇರ್ತಾವಲ್ಲ ಅಲ್ಲಿ ಕೂಡ ನೀವು ಫಸ್ಟ್ ಅಟೆಂಪ್ಟಲ್ಲಿ ಎಲ್ಲ ಸಬ್ಜೆಕ್ಟು ಮುಂದೆ ಬರುವಂಥ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಬೇಕು. ಆ್ಯಂಡ್ CGPA ಅದು ಸೇಮ್ ಕೂಡ 7.5 ನಿಮ್ಮದು ನೆಕ್ಸ್ಟ್ 8th ಸೆಮಿಸ್ಟರ್ವರೆಗೂ ನಿಮ್ಗೆ ಅದನ್ನ ಮೇಂಟೈನ್ ಮಾಡಲೇಬೇಕು. ಓಕೆ, ಇದು ನೀನು ಬರೀ ಅಕಾಡೆಮಿಕ್ ಇಯರ್ದು ಹೇಳ್ತಿದ್ಯಾ, ನಮಗೆ ಆನರ್ಸ್ ಡಿಗ್ರಿದು ಹೇಳ್ಬೇಕಂತಿದ್ಯಾ. ಓಕೆ, ಆಮೇಲೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅವ್ರದ್ದು ಇರುತ್ತಲ್ಲ, ಡಿಪ್ಲೊಮಾ ಸ್ಟೂಡೆಂಟ್ಸ್ ಯಾವ ಥರ ಅಂದರೆ ಡಿಪ್ಲೊಮಾ ಲೇಟರಲ್ ಎಂಟ್ರಿ ಸ್ಟೂಡೆಂಟ್ಸ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಅಡಿಷನಲ್ ಮ್ಯಾಥಮೆಟಿಕ್ಸ್ M1 ಆ್ಯಂಡ್ M2 3rd ಆ್ಯಂಡ್ 4th ಸೆಮಿಸ್ಟರ್ ಫಸ್ಟ್ ಅಟೆಂಪ್ಟ್ ಓನ್ಲಿ. ಅಂದರೆ ಫಸ್ಟ್ ಅಟೆಂಪ್ಟಲ್ಲೇ ನಿಮ್ಮದು M1 ಆ್ಯಂಡ್ M2 ಕೂಡ ಪಾಸ್ ಆಗಿರಬೇಕು. ಶುಡ್ ಹ್ಯಾವ್ ಕಂಪ್ಲೀಟೆಡ್ ದ ಅವ್ರು ಕೂಡ ನೀವು ಕಂಪಲ್ಸರಿ ನೀವು ಇದನ್ನು 4th ಸೆಮಿಸ್ಟರ್ವರೆಗೂ ನೀವು ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿರಬೇಕಾಗುತ್ತೆ, ಯಾರು BSc ಲೇಟರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೆ ಇದ್ದರೆ. ಓಕೆ, ಇದನ್ನ ಈಗ ನಿಮಗೆ ಪ್ರೀ ಪ್ರೊಸೀಜರ್ ಫಾರ್ ರಿಜಿಸ್ಟ್ರೇಷನ್ಸ್ ಅಂದರೆ ನೀವು ಲಿಂಕ್ ಇದು ಕಾಣಿಸುತ್ತೆ ನೋಡಿ ನಿಮಗೆ, https://online.vtu.ac.in ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸೈನ್ ಇನ್ ಮಾಡಿಕೊಂಡು ನಿಮ್ದು ಅಕೌಂಟ್ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಬೇಕಾದ್ರೆ ನೀವು ಆಗ್ಬೋದು. ಅದು ಯಾವ ಥರ ಅಂದರೆ ಇಲ್ಲೇ ನಾನೀಗ ಆಗಿದೆ ಇದು ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಕೊಡ್ತೀನಿ, ಕೇಳಿದ್ರೆ ಕಮೆಂಟ್ಸ್ ಎಲ್ಲ ಕೇಳಿ. ಇದನ್ನು ಯಾವ ಥರ ಅಂದರೆ ಈಗ ನಾನು ಲಾಗೌಟ್ ಆಗ್ಬಿಟ್ಟು ಬೇಕಾದ್ರೆ ತೋರಿಸ್ತೀನಿ. ನಿಮಗೆ ಫಸ್ಟು ಈ ಥರ ಬರುತ್ತೆ. ಹೋದ ತಕ್ಷಣ ನಿಮಗೆ ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕೇಳಿಸುತ್ತಲ್ಲ, ಕ್ರಿಯೇಟ್ ಆನ್ ಅಕೌಂಟ್ ಅಂತ ಒತ್ತಿ ನಿಮಗೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಇಮೇಲ್ ID ಕರೆಕ್ಟಾಗಿ ಇಮೇಲ್ ID ಕೊಡಿ. ಮತ್ತು ನಿಮ್ಮ ಫೋನ್ ನಂಬರ್ ಹಾಕಿ, ಫಸ್ಟ್ ನೇಮ್ ಲಾಸ್ಟ್ ನೇಮು ಮತ್ತು ಪಾಸ್ವರ್ಡ್ಗಳು ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟೇ. ಇದಾಗಿದ್ಮೇಲೆ ನೀವು ಡೈರೆಕ್ಟಾಗಿ ಸೈನ್ ಇನ್ ಆಗ್ಬೋದು. ಸೈನ್ ಇನ್ ಆಗೋಕ್ಕೆ ಏನು ಬೇಕು, ನಿಮ್ದು ಆಲ್ರೆಡಿ ನಾನು ಇರುವಂಥದ್ದೇ ಒಂದು ಇಮೇಲ್ ID ಪಾಸ್ವರ್ಡ್ನ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ತೀನಿ, ನಿಮ್ಮದು ಇಲ್ಲಿ ಬರುತ್ತೆ. ಆಮೇಲೆ ನೀವು ಕೋರ್ಸ್ನ ಎಲ್ಲಿ ಸಿಗ್ತವೆ ಅದೆಲ್ಲ ಎಲ್ಲಿ ಮಾಡೋದು, ನಮ್ಮ ಡ್ಯಾಶ್ ಬೋರ್ಡು ಅಂದರೆ ನಾನು ಆ ಕೋರ್ಸ್ನ ಬೈ ಮಾಡಬೇಕಲ್ವಾ. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಕೇಳ್ತಾರೆ. ಓಕೆ, ಸಾಕಷ್ಟು ಜನ ಆದರೆ ಕೇಳ್ತಾರೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನೀವು ಇಲ್ಲಿ VTU ಅಲ್ಲೇ ಪ್ರೊವೈಡ್ ಮಾಡುವಂಥ ಕೋರ್ಸಸ್ನ ಹತ್ರ ಬೈ ಮಾಡಬೇಕಾಗುತ್ತೆ. ಓಕೆ, ಐ ಥಿಂಕ್ ಸ್ವಲ್ಪ ಆದರೂ ಐಡಿಯಾ ಬಂತು ಅನ್ಕೋತೀನಿ. ಇದು ಒಂದು ವೆಬ್ಸೈಟಲ್ಲಿ ಈಗ ಮೈ ಅಪ್ಲಿಕೇಶನ್ಗಿಂತ ಮೈ ಲರ್ನಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಮೈ ಲರ್ನಿಂಗಲ್ಲಿ ಏನಿಲ್ಲ ಈ ಸದ್ಯಕ್ಕೆ ಯಾವುದೇ ಥರ MT ಕೋರ್ಸ್ ಅಂತ. ಅಂದರೆ ಇದರಲ್ಲಿ ನೀವು ಒಂದು ಕೋರ್ಸ್ ತೊಗೋಬೇಕು, ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಈಗ ನನಗೆ ಒಂದು ಕೋರ್ಸ್ನ ತೋರಿಸಿ ಎಕ್ಸಾಂಪಲ್ ಅಂತ ತೋರಿಸಿದ್ರೆ ಏನಿಲ್ಲ, ಜಸ್ಟ್ ಇಲ್ಲೇ ಕಾಣಿಸುತ್ತಲ್ಲ ನಿಮಗೆ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸಾಕಷ್ಟು ಕೋರ್ಸಸ್ ಅದರ ಬರುತ್ತೆ. ಸೇಮ್ ನೀವು ಯಾವ ಥರ ಒಂದು ಸಬ್ಜೆಕ್ಟ್ ಇರುತ್ತೆ ಅದೇ ಥರ ಸಬ್ಜೆಕ್ಟ್ಸ್ ಅದರ ಇರುತ್ತೆ. ಲೈಕ್ ಈಗ ನಿಮಗೆ ಇಲ್ಲಿ ಕಾಣಿಸ್ಬೋದು ನಿಮಗೆ ಎಷ್ಟೆಷ್ಟು ಕ್ರೆಡಿಟ್ಸ್ ಅಂತ ಇದೆ. ಅಂದರೆ ಇವು ನಿಮಗೆ ಏನು ಕೋರ್ಸಸ್ ನೀವು ಆನ್ಲೈನಲ್ಲಿ ಕ್ಲಾಸ್ ಕೇಳ್ತೀರಾ ಇವೆಲ್ಲ ಕ್ರೆಡಿಟ್ಸ್ ಥರ ಕೊಡ್ತಾ ಹೋಗ್ತಾರೆ. ನಿಮಗೆ ಪ್ರತಿಯೊಂದು ಕ್ರೆಡಿಟ್ಸ್ ಎಷ್ಟೆಷ್ಟು ಇದ್ದಾವೆ, ನೀವು ಎಷ್ಟು ಡ್ಯೂರೇಷನ್ಸ್ ವೀಡಿಯೋ ಇರುತ್ತೆ ಆ ಒಂದು ನಿಮಗೆ ಕ್ರೆಡಿಟ್ಸ್ ಕೊಡ್ತಾ ಹೋಗ್ತಾರೆ. ಲೆಂತ್ ವೀಡಿಯೋ ಇತ್ತು, ಆಮೇಲೆ ಜಾಸ್ತಿ ಕೋರ್ಸ್ ಕಂಪ್ಲೀಟ್ ಮಾಡೋಕ್ಕಿತ್ತು ಅಂದರೆ ನಿಮಗೆ ಕ್ರೆಡಿಟ್ಸ್ 3 ವರೆಗೂ ಕೊಡ್ತಾರೆ. ಇದಕ್ಕೂ ನಿಮಗೆ ಎಕ್ಸಾಮ್ಸ್ ಇರುತ್ತೆ, ಸರ್ಟಿಫಿಕೇಟ್ ಇರುತ್ತೆ. ಇನ್ನೆಲ್ಲ ನೀವು ಕಂಪ್ಲೀಟ್
ಮಾಡಬೇಕು. ಕಂಪ್ಲೀಟ್ ಆದಮೇಲೆ ನಿಮಗೆ ಲಾಸ್ಟ್ ಫೈನಲ್ ಇಯರಲ್ಲಿ ನಿಮಗೆ 8th ಸೆಮ್ಮಲ್ಲಿ ಡಿಗ್ರಿ ಯಾವಾಗ ಗ್ರ್ಯಾಜುಯೇಟ್ ಆಗ್ತೀರೋ ಅವಾಗ ನಿಮಗೆ ಆನರ್ಸ್ ಡಿಗ್ರಿ ಅಂತ ಕೊಡ್ತಾರೆ. ಇದು ತುಂಬ ಯೂಸ್ಫುಲ್ ಇದೆ. ಮತ್ತು ಇದು ಕೂಡ ಕ್ರೆಡಿಟ್ಸ್ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಎಷ್ಟು ಮಿನಿಮಮ್ 2 ಕೋರ್ಸ್ನ ಬೈ ಮಾಡ್ಬೋದು. ಮತ್ತು ಇದಕ್ಕೆ ಇನ್ನೂ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ, ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಈ ಆನರ್ಸ್ ಡಿಗ್ರಿ ಬಗ್ಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋ ಬೇಕಾದ್ರೆ ಮಾಡಿ ತಿಳಿಸೋಣ ಕಂಪ್ಲೀಟಾಗಿ. ಆನರ್ಸ್ ಡಿಗ್ರಿ ತುಂಬಾ ಯೂಸ್ಫುಲ್ ಇದೆ. ಸಾಕಷ್ಟು ಜನ ಕೇಳ್ತಿದ್ರು ಆನರ್ಸ್ ಡಿಗ್ರಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಆದರೆ ಕೊಡಿ ಅಂತಂದು. ನಿಮಗೆ ಕ್ರೆಡಿಟ್ಸ್ ಯಾವ ಥರ ಕೌಂಟ್ ಆಗುತ್ತೆ ಅಂದರೆ ಇದು ನಿಮಗೆ 18 ಕ್ರೆಡಿಟ್ಸ್ ಆದರೆ ತೊಗೋಬೇಕಾಗುತ್ತೆ. 18 ಕ್ರೆಡಿಟ್ಸ್ ಆದರೆ ನಿಮಗೆ ಒಂದು ಆನರ್ಸ್ ಡಿಗ್ರಿ ಕೊಡ್ಬೋದು. ಮತ್ತು ಇನ್ನೂ ತುಂಬ ಡೌಟ್ಸ್ ಇದ್ದರೆ ನಿಮಗೆ ಖಂಡಿತ ಕಮೆಂಟ್ಸಲ್ಲಿ ಹಾಕಿ. ಅದ್ರ ಬಗ್ಗೆ ಖಂಡಿತ ನಿಮಗೆ ವೀಡಿಯೋ ಮಾಡಿ ಮುಂದೆ ಬರೋ ಒಂದು ದಿನಗಳಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಇದು ನೀವು ಕೋರ್ಸ್ನ ಬೈ ಮಾಡೋದು ಆಯಿತು. ನಿಮ್ಗೆ ಯಾವ ಬೇಕಾದಂದರೆ ಇನ್ನೂ ಒಂದು ಕಂಡೀಷನ್ಸ್ ಅಂದರೆ ನಿಮ್ಗೆ ಈಗ ಏನಿದ್ದಾವೆ ಅಂದರೆ ಈಗ ಆಲ್ರೆಡಿ ನೀವು ಕಲ್ತಿದ್ರೆ, ಈಗ ಕಲ್ತಿದ್ರೆ ಅಂದರೆ ಸೇಮ್ ನೀವು ಕ್ರೆಡಿಟ್ಸ್ ಸಬ್ಜೆಕ್ಟ್ನ ತೊಗೊಳಕ್ಕೆ ಹೋಗಬೇಡಿ. ಯಾಕಂದ್ರೆ ಆಲ್ರೆಡಿ ಕಲ್ತಿದ್ರೆ ಆಮೇಲೆ ಮುಂದೆ ಕೂಡ ಅವರು ಒಂದೊಂದು ಸಾರಿ ಈ ಕೋರ್ಸ್ ಬೇಡ ಅಕ್ಸೆಪ್ಟ್ ಮಾಡೋದಿಲ್ಲ ಆನರ್ಸ್ ಡಿಗ್ರಿಗೆ. ಅದಕ್ಕೆ ಏನು ಮಾಡಿ ಅಂದರೆ ಬೆಸ್ಟ್ ಅಂದರೆ ನೀವು ಯಾವುದು ಕಲ್ತಿರಲ್ಲ, ಎಕ್ಸಾಂಪಲ್ ಈಗ ಒಬ್ಬೊಬ್ಬರು ಸಿ ಪ್ರೋಗ್ರಾಮ್ ಕಲ್ತಿಲ್ಲ ಸಿ ತೊಗೊಳ್ಳಿ. ಈಗ ಯಾಕಂದರೆ ರಿಯಾಕ್ಟ್ ಫುಲ್ ಸ್ಟ್ಯಾಕ್ಸ್ ಇವಾಗ ಯಾವುದು 5th ಸೆಮಿಸ್ಟರ್ಗೂ ಇಲ್ಲ. ವೆಬ್ ಟೆಕ್ನಾಲಜಿಗೆ ಒಂದು ಇದೆ, ನಿಮಗೆ ಲ್ಯಾಬ್ ಇದೆಯಲ್ಲ 5th ಸೆಮಿಸ್ಟ್ರಿಗೆ, ರಿಯಾಕ್ಟ್ದು ಫುಲ್ ಸ್ಟ್ಯಾಕು ತೊಗೊಳ್ಳಿ. ಅಂದರೆ ಇದು ನಿಮಗೆ ಹೊಸದು ಅಂದರೆ ಹೊಸ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಾಂದರೆ ಆ್ಯಂಡ್ರಾಯ್ಡ್ ಆಪ್ ಡೆವಲಪ್ಮೆಂಟ್ ಅಂದರೆ ಈಗ ನೀವು 5th ಸೆಮಿಸ್ಟ್ರಲ್ಲಿ ಇದನ್ನ ಕಲ್ತ್ಬಿಟ್ರೆ ನೀವು ಮುಂದೆ ಬರೋ ದಿನಗಳಲ್ಲಿ ಕೂಡ ಯೂಸ್ ಆಗುತ್ತೆ. ಈ ಥರ ನೀವು ಯಾವುದಿರಲ್ಲ. ಮತ್ತು ಇನ್ನೂ ತುಂಬಾ ಸಾಕಷ್ಟು ಇದ್ದಾವೆ ಅಂಥವೆಲ್ಲ ಕೋರ್ಸ್ ನೋಡಿಕೊಂಡು ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆ, ಯಾವ ಡೊಮೇನಲ್ಲಿ ವರ್ಕ್ ಮಾಡಬೇಕು ಆ ಥರದ್ದು ನೋಡಿಕೊಂಡು ನಿಮಗೆ ಒಂದು ಕೋರ್ಸ್ನ ಬೈ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿಕೊಂಡು ಎಕ್ಸಾಮ್ಸ್ ಬರೆದು ಸರ್ಟಿಫಿಕೇಟ್ನ ತೊಗೊಂಡು ನೀವು ಆನರ್ಸ್ ಡಿಗ್ರಿಗೆ ಎಲಿಜಿಬಲ್ ಆಗಿ ಅನ್ನು ಕೂಡ ತೊಗೊಳ್ಳಿ ಸರ್ಟಿಫಿಕೇಟ್ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಏನೋ ಒಂದು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏನೇ ಒಂದು ಡೌಟ್ಸ್ ಇದ್ರೆ ಅಂತ ಹೇಳಿದ್ದೀನಿ. ಓಕೆ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.